ಕರ್ನಾಟಕ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಬೇರೆ ಬ್ಯಾಂಕ್ಗಳ ಜೊತೆ ವಿಲೀನ ಆಗಬಾರದು. ಬದಲಿಗೆ ಬೇರೆ ಬ್ಯಾಂಕ್ಗಳನ್ನೇ ಇದರಲ್ಲಿ ವಿಲೀನ ಮಾಡುವುದಕ್ಕೆ ಎಲ್ಲರೂ ಪ್ರತಿಜ್ಞಾಬದ್ಧರಾಗಬೇಕು ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ಬ್ಯಾಂಕ್ನ ಶತಮಾನೋತ್ಸವ ಸಮಾರಂಭದಲ್ಲಿ ಅವರು ಮಾತನಾಡಿದ್ರು. ಕರ್ನಾಟಕ ಬ್ಯಾಂಕ್ ಸ್ವಾತಂತ್ರ್ಯ ಪೂರ್ವದಲ್ಲೇ ಅಸ್ತಿತ್ವಕ್ಕೆ ಬಂದ ಬ್ಯಾಂಕ್. 100 ವರ್ಷಗಳನ್ನ ಪೂರೈಸಿರುವ ಖಾಸಗಿ ರಂಗದ ಮುಂಚೂಣಿಯ ಬ್ಯಾಂಕ್. ಸದ್ಯ ಇದರ ಶತಮಾನೋತ್ಸವ ಸಮಾರಂಭ ಮಂಗಳೂರಿನಲ್ಲಿ ನಡೆಯಿತು. ಮಂಗಳೂರು ಟಿಎಂಎ ಪೈ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಭವ್ಯ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಕರ್ನಾಟಕ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಬೇರೆ ಬ್ಯಾಂಕ್ಗಳ ಜೊತೆ ವಿಲೀನ ಆಗಬಾರದು. ಬದಲಿಗೆ ಬೇರೆ ಬ್ಯಾಂಕ್ಗಳನ್ನೇ ಇದರಲ್ಲಿ ವಿಲೀನ ಮಾಡುವುದಕ್ಕೆ ಎಲ್ಲರೂ ಪ್ರತಿಜ್ಞಾಬದ್ಧರಾಗಬೇಕು ಅಂತ ಹೇಳಿದ್ರು. ಏನು ನಮ್ಮ ಕರ್ನಾಟಕ ರಾಜ್ಯದಿಂದ ಈ ಭೂಮಿಯಿಂದ ಉತ್ಪತ್ತಿಯಾದಂಥ ಬ್ಯಾಂಕನ್ನು ನಾವು ಕಳ್ಕೊಂಡಿದ್ದೇವೆ, ಆ ಹೆಸರನ್ನ ಕಳ್ಕೊಂಡಿದ್ದೇವೆ, ಅದನ್ನೆಲ್ಲ ಮತ್ತೆ ಈ ಕರ್ನಾಟಕ ಬ್ಯಾಂಕ್ ಮುಖಾಂತರ ಈ ಭಾರತದ ಅನೇಕ ಬ್ಯಾಂಕ್ಗಳನ್ನು ತಾವು ಒಗ್ಗಟ್ಟಿನಿಂದ ಪಡ್ಕೊಂಡು ಈ ಕರ್ನಾಟಕದ ಗೌರವ ಸ್ವಾಭಿಮಾನವನ್ನು ಕಾಪಾಡುವಂಥ ಕೆಲಸ ತಾವೆಲ್ಲ ಸೇರಿ ಮಾಡ್ತೀರಿ ಅಂತೇಳಿ ನಿಮ್ಮಲ್ಲಿ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಬಳಿಕ ಮಾತನಾಡಿದ ಭಾರತ ಸರ್ಕಾರದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಕರ್ನಾಟಕ ಬ್ಯಾಂಕ್ ದೇಶದಾದ್ಯಂತ ಬ್ಯಾಂಕಿಂಗ್ ಕನಸು ಹುಟ್ಟುಹಾಕಿದೆ. ಅದೇ ರೀತಿ ಕನ್ಯಾಕುಮಾರಿ ಹಾಗೂ ಕಾಶ್ಮೀರದಲ್ಲೂ ಶಾಖೆ ತೆರೆಯುವ ಮೂಲಕ ಭಿನ್ನವಾದ ಭಾರತ್ ಜೋಡೋ ಯೋಜನೆ ಹಮ್ಮಿಕೊಳ್ಳಲಿ. ಆ ಮೂಲಕ ಮೌಲ್ಯಯುತವಾದ ಉತ್ಪನ್ನಗಳು ಜನರಿಗೆ ಸಿಗುವಂತಾಗಲಿ, ನೂರಾರು ಕರ್ನಾಟಕ ಬ್ಯಾಂಕ್ಗಳು ಜನಿಸುವಂತಾಗಲಿ ಅಂತ ಹಾರೈಸಿದ್ರು. ಕರ್ನಾಟಕ ಬ್ಯಾಂಕ್ the first leg of its next 100 years of journey will begin with a Bharat Jodo Yatra of a different kind. Namely, a unification of the people of this country where Kanyakumari and Kashmir will be united by banking services. ಇನ್ನು ಬ್ಯಾಂಕ್ನ ಚೇರ್ಮನ್ ಪಿ ಪ್ರದೀಪ್ ಕುಮಾರ್ ಮಾತನಾಡಿ, 100 ವರ್ಷಗಳಲ್ಲಿ ಗ್ರಾಹಕರ ಅನಿಯಮಿತ ಬೆಂಬಲ, ಸಿಬ್ಬಂದಿಯ ಸೇವಾ ಬದ್ಧತೆ, ಆಡಳಿತ ವರ್ಗದ ಸದಾ ನವೀನತೆಗೆ ತೆರೆದುಕೊಳ್ಳುವ ಗುಣದಿಂದ ಬ್ಯಾಂಕ್ ಇಷ್ಟು ಬೆಳೆಯುವಂತಾಯಿತು ಅಂತ ಹೇಳಿದ್ರು. The bank is always and will always remain indebted to all our stakeholders, shareholders, customers, partners and other well-wishers. I thank everyone for their continued patronage and support and in the last century, and seek their continued patronage from each one of you as we step into the next century of our journey. ಇನ್ನು ಬ್ಯಾಂಕ್ನ 100 ವರ್ಷಗಳ ಸವಿನೆನಪಿಗೆ 100 ರೂಪಾಯಿ ವಿಶೇಷ ನಾಣ್ಯ, ಅಂಚೆ ಚೀಟಿ ಹಾಗೂ ಕವರ್ಗಳನ್ನು ಗಣ್ಯರು ಬಿಡುಗಡೆ ಮಾಡಿದ್ರು. ಅಲ್ಲದೆ ಶತಮಾನೋತ್ಸವ ನೆನಪಿನ ಸ್ಮರಣೆಗೆ ಹಾಗೂ ನವೀಕೃತ ವೆಬ್ಸೈಟ್ಗಳನ್ನು ಅನಾವರಣಗೊಳಿಸಲಾಯಿತು. ಇದೇ ವೇಳೆ ಕರ್ನಾಟಕ ಬ್ಯಾಂಕ್ನ ವಿವಿಧ ಕಡೆಗಳಲ್ಲಿ 15 ಶಾಖೆಗಳನ್ನು ಏಕಕಾಲದಲ್ಲಿ ಉದ್ಘಾಟನೆ ಮಾಡಲಾಯಿತು. ಒಟ್ಟಾರೆ ನಾಡಿನ ಹೆಮ್ಮೆಯ ಕರ್ನಾಟಕ ಬ್ಯಾಂಕ್ ಹೀಗೆ ತನ್ನ ಸೇವೆ ಮುಂದುವರಿಸಲಿ ಅನ್ನೋದೇ ಕನ್ನಡಿಗರ ಆಶಯವಾಗಿದೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.